ನಮಸ್ಕಾರ, ಗುಡ್ ಆಫ್ಟರ್ನೂನ್. ನೀವು ನೋಡ್ತಿದ್ದೀರಾ ಪಬ್ಲಿಕ್ ನ್ಯೂಸ್. ನಾನು ಹರೀಶ್ ನಾಗರಾಜು. ಇದು ಸಂಸತ್ನಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸತತ 9ನೇ ದಿನವೂ ಕೂಡ ಸಂಸತ್ ಕಲಾಪ ನೋಟು ವಿವಾದಕ್ಕೆ ಬಲಿಯಾಗಿದೆ. ಹಾಗಾದ್ರೆ ವಿಪಕ್ಷಗಳು ಕೇಳ್ಕೊಳ್ತಿರೋದಾದ್ರೂ ಏನು ಮತ್ತು ಎಲ್ಲ ಬೆಳವಣಿಗೆಗಳ ಬಗ್ಗೆ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಸತತ 9ನೇ ದಿನ ಅಗೈನ್ ಸಂಸತ್ ಕಲಾಪ ಆಸ್ ಎಕ್ಸ್ಪೆಕ್ಟೆಡ್ ನಾವು ಅಂದುಕೊಂಡ ಹಾಗೆಯೇ ನೋಟು ವಿವಾದಕ್ಕೆ ಬಲಿಯಾಗಿದೆ. ಕಗ್ಗಂಟು ಪರಿಹಾರಕ್ಕೆ ಪ್ರಧಾನಿ ನರೇಂದ್ರ ಮೋದಿಯ ಸರ್ಕಾರ ಮುಂದಾಗಿದೆ ಅಂತ ಅನ್ನಿಸ್ತಾ ಇದೆ ಈ ಮೂರ್ಖೇನ. ಬಟ್ ಅದು ಯಾವ ಆ್ಯಂಗಲ್ ಅಲ್ಲಿ ಅಂತ ಮಾತ್ರ ಗೊತ್ತಾಗಿಲ್ಲ. ಒಂದಂತೂ ಒತ್ತಡ ಹೇರ್ತಿದ್ದಾರೆ, ಈ ನಮ್ಮ ಮಾತುಗಳನ್ನು ಪ್ರಧಾನಮಂತ್ರಿಗಳು ಕೇಳಿಸ್ಕೋಬೇಕು, ಜೊತೆಗೆ ಉತ್ತರವನ್ನು ಕೊಡಬೇಕು ಅಂತ. ಆದರೆ ಅರುಣ್ ಜೇಟ್ಲಿ ಅವರು ಹೇಳ್ತಿರೋದೇನಪ್ಪ ಅಂದರೆ, ನಿಮ್ಮ ಮಾತು ಕೇಳಿಸ್ಕೊಳ್ಳೋಕ್ಕಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ಕೇಳಿಸ್ಕೋತಾರೆ ಬೇರೆ ಕಡೆ, ಆದರೆ ಅವರು ಸದನಕ್ಕೆ ಬಂದು ಉತ್ತರವನ್ನು ಕೊಡುತ್ತಾರೆ ಅಂತ. ವಿಪಕ್ಷಗಳ ನಾಯಕರ ಜೊತೆ ಕೇಂದ್ರದ ಹಿರಿಯ ಸಚಿವರ ಮಾತುಕತೆ ನಡೀತಾ ಇದೆ. ಅಂದರೆ ಗೃಹ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಹೇಗೆ ಏನು ಅಂತ ಮಾತ್ರ ಗೊತ್ತಾಗಬೇಕಾಗಿದೆ. ಆದರೆ ಮೀನ್ವೈಲ್ ನೀವು ನೋಡ್ತಿರೋದು ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ವಿಪಕ್ಷಗಳ ನಾಯಕ ಇದೀಗ ತಮ್ಮ ಗುಡುಗನ್ನ ಹೊರಹಾಕ್ತಿದ್ದಾರೆ. ಮೋದಿ ಅವರು ಸತ್ಯಾನಾ ನಾವು ಸತ್ಯಾನಾ ಗೊತ್ತಾಗಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ರೋಶಭರಿತವಾಗಿ ಮಾತಾಡ್ತಿರುವಂತಹ ಸನ್ನಿವೇಶ. ಇವತ್ತು ಹಳೆಯ ನೋಟುಗಳ ವಿನಿಮಯಕ್ಕೆ ಅಂತಿಮ ದಿನವಾಗಿತ್ತು. ಈ ಬಗ್ಗೆ ಜನ ಕೂಡ ಊಹಾಪೋಹಗಳಲ್ಲಿ ಸಿಕ್ಕಾಕೊಂಡು ನರಳುತ್ತಿದ್ರು. ಆದರೆ ಕೇಂದ್ರ ಸರ್ಕಾರ ಎಲ್ಲದಕ್ಕೂ ತೆರೆ ಎಳೆದಿದೆ. ಇಂದು ಕೊನೆಯಾಗಬೇಕಿದ್ದ ಹಳೆ ನೋಟುಗಳ ವಿನಿಮಯವನ್ನ ಡಿಸೆಂಬರ್ 15ರವರೆಗೆ ವಿಸ್ತರಣೆ ಮಾಡಿದೆ. ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದ 1.37 ಕೋಟಿ ರೂಪಾಯಿ ದರೋಡೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ.